ಹಿಂಗೈತೆ ನೋಡ್ರಿ ಜುಗಾಡ್ ಅಂದ್ರೆ ಈ ಟೈಪ್ ರೆಸಿಪಿಗೆ ಅಂತಾರೆ ನೋಡ್ರಿ. ನನ್ನ ಕಡೆ ಉಳಿದಿರೋದು ಕೇಕ್ಲೆ ನಾನು ಯಾವ ಥರ ಅದು ಎಲ್ಲ ಪ್ರೆಸೆಂಟ್ ಮಾಡಕತ್ತೀನಿ ಅಂಥೇಳಿ ನೀವು ಈ ರೆಸಿಪಿಯನ್ನು ನೋಡ್ಬೋದು. ಆಮೇಲೆ ಬೇಸಿಗೆಗೆ ಬಿಸಿಯನ್ನು ಮರೆತು ಒಂದು ಸ್ಪೂನ್ ತಿನ್ನಿ ವಾ ಅಂತ ಹೇಳಬೇಕು ಅನಿಸ್ತತಿ. ಆಮೇಲೆ ಮಕ್ಕಳಿಗೆ ಮನೆಯವರಿಗೆ ಅತಿಥಿಗೂ ಕೂಡ ತಕ್ಷಣ ಮಾಡಿಕೊಡ್ಬೋದಾದ ಈಸಿ ಡಿಸರ್ಟ್ ಇದು. ಸೊ ನಡೀರಿ, ಯಾಕೆ ವೇಸ್ಟ್ ಮಾಡೋದು ಟೈಮ್. ಸೊ ಒಂದು ದೊಡ್ಡದೊಂದು ಗ್ಲಾಸ್ ತೊಗೊಳಕತ್ತೀನಿ ನೋಡ್ರಿ. ಇದು ಬರ್ಡೇ ಆಗಿತ್ತು ರೀ ಇದು. ಸೊ ಇದೆಲ್ಲ ಕೇಕ್ ಉಳ್ದಿತ್ತಲ್ಲ, ಸೊ ಇದನ್ನು ನಾನು ಒಂದು ಮಸ್ತ್ ಅಂದು ಪ್ರೆಸೆಂಟೇಷನ್ ಮಾಡಾಕತ್ತೀನಿ. ಒಂದು ಸ್ವಲ್ಪ ಇಷ್ಟು ಕೇಕ್ ಲೇಯರ್ ಹಾಕಿದೆ ಮತ್ತು ಚಾಕ್ಲೇಟ್ ಸಿರಪ್ ಕೂಡ ಹಾಕಾಕತ್ತೀನಿ ನೋಡ್ರಿ. ಈ ಥರ ಸ್ವಲ್ಪ ಗ್ಲಾಸಿಗೂ ಎಲ್ಲ ಹಚ್ಕೊಳ್ಳೋಣ್ರಿ. ಆಮೇಲೆ ಏನು ಕಾಣ್ತೈತೆ ಅಂದ್ರೆ ಭಾರಿ ಮಸ್ತ್ ಲುಕ್ ಕಾಣ್ತೈತಿ. ಆಮೇಲೆ ಚಾಕ್ಲೇಟ್ನೂ ಬರ್ತೈತಿ. ಸೊ ಇನ್ನಷ್ಟು ಲೇಯರ್ ನಾನು ಕೇಕ್ ಹಾಕೊಂಡಾಯ್ತು. ಈಗ ನೋಡ್ರಿ ಇಲ್ಲಿ ಫ್ರೂಟ್ ಅಂಡ್ ನಟ್ಟದ ಐಸ್ ಕ್ರೀಮ್ ಐತಿ. ರೌಂಡ್ ಅಂದ್ ಬಾಲ್ ಮಾಡಾಕತ್ತೀನಿ ನೋಡ್ರಿ. ಒಂದು ಸ್ಪೂನ್ಲೇ ನಾ ಮಾಡ್ಕೊಂಡೆ ರೌಂಡ್ ಹಿಂಗೆ ಮಾಡ್ಕೊಂಡು. ಆಮೇಲೆ ಅದು ಹಾಕೊಂಡೆ ಒಂದು ಸ್ಕೂಪ್ ಅಷ್ಟು. ಆಮೇಲೆ ನನ್ನ ಕಡೆ ಜೇಮ್ಸ್ ಇತ್ತು ನೋಡ್ರಿ. ಸೊ ಅದನ್ನು ಕೂಡ ನಾನು ಹಾಕೊಳ್ಳಾಕತ್ತೀನಿ. ಆಮೇಲೆ ಜೆಲ್ಲಿ ಕೂಡ ಐತ್ರಿ, ಅದನ್ನು ಬಿಡಂಗಿಲ್ಲ ನಾನು. ಎಲ್ಲ ಏನೇನೈತೆ ನನ್ನ ಕಡೆ ಎಲ್ಲ ಕೂಡಿಸಿ ಅದನ್ನು ಎಲ್ಲ ಹಾಕ್ಕೊಂಡೆ. ಈ ಥರ ಕಾಣ್ಸಕತ್ತೈತೆ ನೋಡ್ರಿ ನಮ್ದು ಫುಲ್ ಮಸ್ತ್ ಅಂದ ಡಿಸರ್ಟ್ ರೆಸಿಪಿ. ಸಮ್ಮರ್ ರೆಸಿಪಿಗಾಗಿ ಇದೇ ಥರ ನೋಡ್ತಾ ಇರಿ. ಮತ್ತು ಭಾರಿ ಕ್ವಿಕ್ಕನು 5 ಸಮ್ಮರ್ ರೆಸಿಪೀಸ್ ಈಗ ತೊಗೊಂಬರ್ತಾ ಇದ್ದೀನಿ. ಡೈಲಿ ಒಂದು ಚಾಲೆಂಜ್. ಸೊ ಬಿಡ್ಲಾರ್ದು ಯಾರ್ಯಾರಿಗೆಲ್ಲ ಲೈಕ್ ಆಗ್ತಾವೆ. ಸೊ ನೋಡ್ಕೊತೇ ಇರಿ. ಮತ್ತು ಆಮೇಲೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಮತ್ತು ಇದೊಂದು ನೆಕ್ಸ್ಟ್ ರೆಸಿಪಿ, ಇದು ಯಾರು ಗೆಸ್ ಮಾಡ್ತೀರಿ ಹೇಳ್ರಿ ಪಟ್ನೆ ಕಮೆಂಟ್ ಒಳಗೆ. ಸೊ ಮುಂದಿನ ವಿಡಿಯೋ ಇದೇ ಬರ್ತಾ ಇದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್.